ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನನ್ನ ಬ್ಲಾಗ್ನ ಶುರು ಮಾಡ್ತಿರೋದು ನಮ್ಮ ಚಿನ್ನಣ್ಣ. ಮಾತಾಡೋ. Hello guys, back to my ಚಿಕ್ಕಿ ಚಾನಲ್ ಯೂಟ್ಯೂಬ್. ನೋಡಿದ್ರಲ್ಲ ನನ್ನ ಇಂಟ್ರಡಕ್ಷನ್ ವ್ಲಾಗು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಅನ್ಸ್ತಲ್ಲ ನಿಮ್ಗೆ? ಹೌದು, ಚಿಕ್ಕ ಮಕ್ಳು ಎಷ್ಟು ಬೇಗ ಇನ್ಫ್ಲೂಯೆನ್ಸ್ ಆಗ್ತಾರೆ ದೊಡ್ಡವ್ರು ನೋಡಿ, ಅವ್ರು ಮಾಡ್ದಂಗೆ ಮಾಡ್ತಾರೆ ಅನ್ನಕ್ಕೆ ಇದೊಂದು ಸಾಕ್ಷಿ. ನಾ ಯೂಟ್ಯೂಬ್ ಶುರು ಮಾಡಿದಾಗಿಂದ ನಾನು ಇಂಟ್ರಡಕ್ಷನ್ ವ್ಲಾಗ್ ಕೊಡೋದನ್ನ ನಮ್ಮ ಚಿನ್ನಣ್ಣ ನೋಡಿ ನೋಡಿ ಅವನು ಇಂಟ್ರಡಕ್ಷನ್ ವ್ಲಾಗ್ ಕೊಡಕ್ ಶುರು ಆಗ್ತಾನೆ. ಅವನು ಫೋನ್ ಇಟ್ಕೊಂಡು ವಿಡಿಯೋ ಆನ್ ಮಾಡ್ಕೊಂಡು ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತಾನೆ. ಖುಷಿ ಆಗುತ್ತೆ ಎಷ್ಟು ಬೇಗ ಮಕ್ಕಳು ನಾವು ಮಾಡೋದನ್ನ ಕಲಿತಾರೆ ಅಂತ ಇದಲ್ಲೇ ನೋಡ್ಬೋದು. ಹಂಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಏನಾರ ಒಂದು ರೆಸಿಪಿ ಮಾಡೋಣ ಅಂತ ಥಿಂಕ್ ಮಾಡ್ಬೇಕಾದ್ರೆ ಮನೇಲಿ ಹೆಂಗೂ ಫ್ರೂಟ್ಸ್ ಇತ್ತು. ಫ್ರೂಟ್ಸ್ನ ಜಾಸ್ತಿ ದಿನ ಇಕ್ಕಿದ್ರು ಹಾಳಾಗ್ಬಿಡುತ್ತೆ. ಅದಕ್ಕೆ ಕಸ್ಟರ್ಡ್ ರೆಸಿಪಿ ಮಾಡೋಣ ಅಂತ ನಾನು ಯೋಚನೆ ಮಾಡಿದೆ. ಕಸ್ಟರ್ಡ್ ರೆಸಿಪಿ ಮಾಡೋಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಏನೇನಂದ್ರೆ ಕಸ್ಟರ್ಡ್ ಪೌಡರ್, ಮಿಲ್ಕು, ಸಕ್ಕರೆ, ಸ್ವೀಟ್ನೆಸ್ಗೆ ಸಕ್ಕರೆ, ಹಾಗೆ ಫ್ರೂಟ್ಸು. ನಮ್ಮ ಮನೆಯಲ್ಲಿ ಬಾಳೆಹಣ್ಣು ಇತ್ತು, ಹಾಗೆ ಪ್ರೊಮೊಗ್ರಾನೇಟ್ ಇತ್ತು, ದ್ರಾಕ್ಷಿ ಇತ್ತು. ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ನು ನಾನು ಕಟ್ ಮಾಡಿ ಇಟ್ಕೊಂಡೆ. ಇದೆಲ್ಲ ಆದಾದ್ಮೇಲೆ ನಮ್ಗೆ ಇವಾಗ ರೆಸಿಪಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಗೊತ್ತಾಯ್ತು. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಬೇಕಿದ್ರೆ ನೀವು ಇದಕ್ಕೆ ಆ್ಯಪಲ್ನ ಆ್ಯಡ್ ಮಾಡ್ಕೋಬಹುದು, ಮತ್ತೆ ಮ್ಯಾಂಗೋನ ಆ್ಯಡ್ ಮಾಡ್ಕೋಬಹುದು, ಗ್ರೀನ್ ಆ್ಯಪಲ್ನ ಆ್ಯಡ್ ಮಾಡ್ಕೋಬಹುದು. ಫ್ರೂಟ್ಸ್ನ ನೀವು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಆ್ಯಡ್ ಮಾಡ್ಕೋಬಹುದು. ಡ್ರೈ ಫ್ರೂಟ್ಸ್ನು ಅಷ್ಟೇ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಆ್ಯಡ್ ಮಾಡ್ಕೋಬಹುದು. ಇವಾಗ ನಾನು ಕಸ್ಟರ್ಡ್ ರೆಸಿಪಿ ಮಾಡೋಕ್ಕೆ ಬೇಕಾಗಿರೋದು ಫಸ್ಟ್ ಒಂದು ಬೌಲಲ್ಲಿ ಮಿಲ್ಕು, ಅದಕ್ಕೆ 2 to 3 ಟೇಬಲ್ ಸ್ಪೂನ್ ಜಾಸ್ತಿ ಗಟ್ಟಿ ಬೇಕು ಅಂದ್ರೆ ಒಂದು 4 to 5 ಟೇಬಲ್ ಸ್ಪೂನ್ ಆಗಷ್ಟು ಕಸ್ಟರ್ಡ್ ಪೌಡರ್ ಹಾಕೊಳ್ಳಿ. ಇಲ್ಲ ಸ್ವಲ್ಪ ಪಾಯಸ ತರ ತೆಳ್ಳಗ್ ಬೇಕು ಅಂದ್ರೆ ನಾನು 3 ಟೇಬಲ್ ಸ್ಪೂನ್ ಆಗಷ್ಟು ಕಸ್ಟರ್ಡ್ ಅದನ್ನ ನಾನು ಮಿಕ್ಸ್ ಮಾಡ್ಕೊಂಡೆ. ಗಂಟಿಲ್ದಿರಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಹಾಲಿನ ಜೊತೆಗೆ ನೀಟಾಗಿ ಬ್ಲೆಂಡ್ ಆಗ್ಬೇಕು. ಏನ ಗಂಟಿದ್ರೆ ಅದು ನಾವು ಕಸ್ಟರ್ಡ್ ಮಿಲ್ಕ್ ಜೊತೆಗೆ ಹಾಲ್ ಜೊತೆಗೆ ಆಡ್ ಮಾಡ್ತಾ ಗಂಟಾಗಿ ಮತ್ತೆ ಫಾರ್ಮ್ ಆಗುತ್ತೆ. ಗಂಟಿಲ್ದಿರಂಗೆ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದ್ ಬಾಂಡ್ಲಿಗೆ ನಾನು 1/2 ಲೀಟ್ರು ಹಾಲನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀರೇನು ನಾನು ಮಿಕ್ಸ್ ಮಾಡಿಲ್ಲ, ಹಂಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಲು ಚೆನ್ನಾಗಿ ಕುದಿ ಬಂದಾದ್ಮೇಲೆ ನಿಮಗೆ ಸ್ವೀಟಿಗೆ ಎಷ್ಟು ಸಕ್ಕರೆ ಬೇಕೋ ಅಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ. ಸಕ್ಕರೆ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಕೈ ಅಲ್ಲಾಡಿಸ್ತಾನೆ ಇರಬೇಕು. ಯಾಕೆ ಅಂದ್ರೆ ಉಪ್ಪಿಡ್ಬೋದು, ಇಲ್ಲ ಅಂದ್ರೆ ಸೀಬೋದು ಅಂತ ಅರ್ಥ. ಹಾಲು ಸಾಮಾನ್ಯವಾಗಿ ಬಿಟ್ಬಿಟ್ರೆ ಉಪ್ಪಿಡುತ್ತೆ, ಇಲ್ಲ ಅಂದ್ರೆ ಜಾಸ್ತಿ ಕುದಿಸಿದಷ್ಟು ಹಾಲು ಹಸಿ ವಾಸನೆ ಹೋಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಅದನ್ನ ಚೆನ್ನಾಗಿ ಇದು ಸ್ಪೂನಲ್ಲಿ ಕಲಿಸ್ತಾ ಇದ್ದೆ. ಅದ್ರ ಜೊತೆಗೆ ಕಸ್ಟರ್ಡ್ ಪೌಡರ್ನ ಆ್ಯಡ್ ಮಾಡ್ಕೊಂಡೆ. ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋಂಥ ಕಸ್ಟರ್ಡ್ ಪೌಡರ್ನ ಆ್ಯಡ್ ಮಾಡ್ಕೊಂಡೆ. ಕಸ್ಟರ್ಡ್ ಪೌಡರ್ ಆ್ಯಡ್ ಮಾಡಾದ್ಮೇಲಂತೂ ಶೇಕ್ ಮಾಡ್ತಾನೆ ಇರಬೇಕು, ತಿರುಗಿಸ್ತಾನೆ ಇರಬೇಕು. ಅದಂತೂ ಬೇಗ ತಳ ಹಿಡಿಯುತ್ತೆ. ಹಾಲಾದ್ರೂ ಉಪ್ಪು ಬರುತ್ತೆ ಹೊತ್ತು, ಇದಂತೂ ಬೇಗ ತಳ ಹಿಡಿಯುತ್ತೆ. ಚೆನ್ನಾಗಿ ತಿರುಗಿಸ್ತಾ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿಗೆ, ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿಗೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಕುದಿಸ್ಕೊಳ್ಳಿ. ಇಲ್ಲ ಅಂದ್ರೆ ಕಸ್ಟರ್ಡ್ ಪೌಡರ್ ಸ್ಟಾರ್ಟಿಂಗ್ ಅಲ್ಲಿ ಆ್ಯಡ್ ಮಾಡ್ತಿರಲ್ಲ ಒಂದು ಬೌಲ್ ಮಿಲ್ಕ್ಗೆ, ಅವಾಗಲೇ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ, ಅವಾಗ ಥಿಕ್ನೆಸ್ ಬರುತ್ತೆ. ಇಲ್ಲ ಪಾಯಸ ತರ ಬೇಕು ಅಂದ್ರೆ ಸ್ವಲ್ಪ ಥಿಕ್ನೆಸ್ ಬಂದಿದ ತಕ್ಷಣ ಆಫ್ ಮಾಡ್ಕೊಂಡು ಸ್ವಲ್ಪ ಆರಾದ್ಮೇಲೆ ಅದಕ್ಕೆ ನೀವು ಕಟ್ ಮಾಡ್ಕೊಂಡಿರೋಂಥ ಫ್ರೂಟ್ಸ್, ನಾನು ಬನಾನಾ, ಗ್ರೇಪ್ಸ್, ಪ್ರೊಮೊಗ್ರಾನೇಟ್ನ ಆ್ಯಡ್ ಮಾಡ್ಕೊಂಡೆ. ಜೊತೆಗೆ ಡ್ರೈ ಫ್ರೂಟ್ಸ್ನು ಆ್ಯಡ್ ಮಾಡ್ಕೊಂಡೆ. ಸೂಪರ್ ಆಗಿ ಬಂದಿತ್ತು ಅಂತಾನೆ ಹೇಳ್ಬೋದು. ಮೇಲೆ ನೀವು ಸ್ವಲ್ಪ ಹನಿನೂ ಆ್ಯಡ್ ಮಾಡ್ಕೋಬಹುದು. ನಿಜ ಇನ್ಸ್ಟೆಂಟ್ ಆಗಿ ಮನೆಗೆ ಯಾರ ನೆಂಟರು ಬಂದ್ರು ಸ್ವೀಟ್ ಏನಾರ ಮಾಡಬೇಕು ಅಂದಾಗ ಇದು ಬೆಸ್ಟ್ ಸ್ವೀಟ್ ಅಂತಾನೆ ಹೇಳ್ತೀನಿ. ಅದನ್ನ ನೀವು ಫ್ರಿಜ್ಜಲ್ಲಿ ಇಕ್ಕಿ ತಿಂದ್ರಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಕಸ್ಟರ್ಡ್ ಅಂತೂ ಚೆನ್ನಾಗಿ ಬಂದಿತ್ತು, ಟ್ರೈ ಮಾಡಿ ಆಯ್ತಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಕಂಪ್ಲೀಟ್ ನೋಡಿ ಒಂದು ಲೈಕ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ, ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಫಾರ್ ಮೋರ್ ಅಪ್ಡೇಟ್. Thank you for watching my videos. Next video ದಲ್ಲಿ ಸಿಗ್ತೀನಿ. Until take care. Bye bye.